ಹಲೋ ಫ್ರೆಂಡ್ಸ್, ನಾನು ನಿಮ್ಮ ನವ್ಯ ಲಂಡನಿಂದ ಮಾತಾಡ್ತಾ ಇರೋದು. ನನಗೆ ತುಂಬ ಜನ ಕೇಳ್ತಾ ಇದ್ರು ಲಂಡನಲ್ಲಿ ತರಕಾರಿ ಹಣ್ಣುಗಳ ಬೆಲೆ ಎಷ್ಟಿರುತ್ತೆ ಅಂತ, ಹಾಗೆ ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡಿದಾಗ ಎಷ್ಟಾಗತ್ತೆ ಅಂತ. ಸೊ ಹಾಗಾಗಿ ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡೋಣ ಅಂತ ಈ ವಿಡಿಯೋ ಮಾಡಿದೆ. ಇಂಡಿಯನ್ ಕರೆನ್ಸಿನ ನಾವು ಹೇಗೆ ರುಪೀಸ್ ಅಂತ ಹೇಳ್ತೀವೋ ಹಾಗೆ UK ಪೌಂಡ್ಸ್ ಅಂತ ಹೇಳ್ತಾರೆ. UK 1 ಪೌಂಡ್ನ ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡಿ ಹೇಳೋದಾದರೆ 115 ರುಪೀಸ್ ಆಗುತ್ತೆ. ಇಂಡಿಯಾದಲ್ಲಿ ಹೇಗೆ 1 ರೂಪೀಸ್ಗಿಂತ ಕಡಿಮೆ ಇದ್ದಾಗ ಪೈಸೆ ಅಂತ ಹೇಳ್ತೀವೋ ಹಾಗೆ UK ಕೂಡ 1 ಪೌಂಡ್ಗಿಂತ ಕಡಿಮೆ ಇದ್ದಾಗ ಪೆನ್ಸ್ ಅಂತ ಹೇಳ್ತೀವಿ. ಈಗ ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಾ, ಇದು ಪಾಲಕ್ ಸೊಪ್ಪು. ಇಂಡಿಯಾದಲ್ಲಿ ಹೇಗೆ ದಂಟು ಸಮೇತ ಒಂದೊಂದು ಕಟ್ಟು ರೀತಿಯಲ್ಲಿ ಮಾರ್ತಾರೆ, ಅದೇ ರೀತಿ ಇಲ್ಲಿ ಎಲೆಗಳನ್ನು ಮಾತ್ರ ಈ ಥರ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ. ಇದು 250 ಗ್ರಾಮ್ ಇರೋ ಪ್ಯಾಕೆಟ್ಟು. ಇದು UK ಬೆಳೀತಾರೆ. ಇದರ ಬೆಲೆ 1 ಪೌಂಡ್ 15p ಇದೆ. ಹಾಗೆ ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡಿದಾಗ 130 ರುಪೀಸ್ ಆಗುತ್ತೆ. ಈಗ ನೀವು ನೋಡ್ತಾ ಇರೋದು ಬೀನ್ಸ್ ಪ್ಯಾಕೆಟ್ಟು. ಇದು 220 ಗ್ರಾಮ್ ಇದೆ. ಇದು ಮೊರೊಕ್ಕೋದಿಂದ ಬಂದಿರೋದು. ಇದರ ಬೆಲೆ 85p ಆಗುತ್ತೆ. ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡಿದಾಗ 98 ರುಪೀಸ್ ಆಗುತ್ತೆ. ಇದು ಇನ್ನೊಂದು ರೀತಿ ಬೀನ್ಸ್ ಪ್ಯಾಕೆಟ್ಟು. ಇದು 200 ಗ್ರಾಮ್ ಅಷ್ಟೇ ಇರುತ್ತೆ. ಹಾಗೆ ಇದರ ಬೆಲೆ ಕೂಡ 1 ಪೌಂಡ್ 50p ಆಗುತ್ತೆ. ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡಿದಾಗ 173 ರುಪೀಸ್ ಆಗುತ್ತೆ. ಇದು ಎಲೆಕೋಸು. ಇದನ್ನು UK ಬೆಳೀತಾರೆ. ಹಾಗೆ ಇದು ಪರ್ ಪೀಸ್ 79p ಆಗುತ್ತೆ. ಅಂದರೆ ಇಂಡಿಯನ್ ಕರೆನ್ಸಿಲಿ 91 ರುಪೀಸ್ ಆಗುತ್ತೆ. ಇದು ಸಿಹಿಗೆಣಸು. ಇದು 1 kg ಪ್ಯಾಕೆಟ್ಟು. ಹಾಗೆ ಇದು ಸೌತ್ ಆಫ್ರಿಕಾದಿಂದ ಬಂದಿರೋದು. ಇದರ ಬೆಲೆ 1 ಪೌಂಡ್ 15p ಇದೆ. ಹಾಗೆ ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡಿದಾಗ 132 ರುಪೀಸ್ ಆಗುತ್ತೆ. ಇದು ಆಲೂಗಡ್ಡೆ ಪ್ಯಾಕೆಟ್ಟು. ಇದು ಕೂಡ 1 kg ಇದೆ. ಇದನ್ನು UK ಬೆಳೀತಾರೆ. ಇದರ ಬೆಲೆ 1 ಪೌಂಡ್ 30p ಇದೆ. ಹಾಗೆ ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡಿದಾಗ 150 ರುಪೀಸ್ ಆಗುತ್ತೆ. ಇದು ಕ್ಯಾರೆಟ್ 1 kg ಪ್ಯಾಕೆಟ್ಟು. ಇದು ಕೂಡ UK ಬೆಳೀತಾರೆ. ಇದರ ಬೆಲೆ 69p, ಅಂದರೆ ಇಂಡಿಯನ್ ಕರೆನ್ಸಿಲಿ 79 ರುಪೀಸ್ ಆಗುತ್ತೆ. ಈಗ ನೀವು ನೋಡ್ತಾ ಇರೋದು ಈರುಳ್ಳಿ. ಇದು UK ಬೆಳೀತಾರೆ. ಇದು ಕೂಡ 1 kg ಪ್ಯಾಕೆಟ್ಟು. ಇದರ ಬೆಲೆ 99p ಇದೆ. ಇಂಡಿಯನ್ ಕರೆನ್ಸಿಲಿ 114 ರುಪೀಸ್ ಆಗುತ್ತೆ. ಇದು ಸೋರೆಕಾಯಿ. ಇದು ಜರ್ಮನಿಯಿಂದ ಬಂದಿರೋದು. ಇದು ಪರ್ ಪೀಸ್ಗೆ ಅಂದರೆ ಒಂದಕ್ಕೆ 3 ಪೌಂಡ್ 55p ಆಗುತ್ತೆ. ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡಿದಾಗ 410 ರುಪೀಸ್ ಆಗುತ್ತೆ. ಇದು ಬದನೆಕಾಯಿ. ಇದು ಸ್ಪೇನಿಂದ ಬಂದಿರೋದು. ಇದು ಕೂಡ ಪರ್ ಪೀಸ್ ಅಂತ ಲೆಕ್ಕ. ಇಲ್ಲಿ ಒಂದಕ್ಕೆ 95p ಇದೆ. ಆದರೆ ಕೆಲವೊಂದ್ಸಲ ಆಫರ್ ಇರುತ್ತೆ ಅಂತ ಹೇಳಿ 80pಗೆ ಕೊಡ್ತಾರೆ. ಇಲ್ಲಿ 95p ಅಂತ ತಗೊಳ್ಳೋದಾದರೆ ಇಂಡಿಯನ್ ಕರೆನ್ಸಿಲಿ 109 ರುಪೀಸ್ ಆಗುತ್ತೆ. ಇದು ಸೀಮೆ ಬದನೆಕಾಯಿ. ಇದು ಕೋಸ್ಟರಿಕಾದಿಂದ ಬಂದಿರೋದು. ಇದು ಪರ್ ಪೀಸ್ಗೆ 80p ಆಗುತ್ತೆ. ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡಿದಾಗ 92 ರುಪೀಸ್ ಆಗುತ್ತೆ. ಇದು ಸೌತೆಕಾಯಿ. ಇದು ಸ್ಪೇನಿಂದ ಬಂದಿರೋದು. ಇದು ಪರ್ ಪೀಸ್ಗೆ 99p ಆಗುತ್ತೆ. ಇಂಡಿಯನ್ ಕರೆನ್ಸಿಲಿ ಕನ್ವರ್ಟ್ ಮಾಡಿದಾಗ 114 ರುಪೀಸ್ ಆಗುತ್ತೆ. ಇದು ತೆಂಗಿನಕಾಯಿ. ಇಂಡಿಯಾದಿಂದನೇ ಬಂದಿರೋದು. ಇದರ ಬೆಲೆ 1 ಪೌಂಡ್ 25p. ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡಿದಾಗ 144 ರುಪೀಸ್ ಆಗುತ್ತೆ. ಇದು ಲಿಂಬೆಹಣ್ಣು. ಇದು ಬ್ರೆಜಿಲ್ನಿಂದ ಬಂದಿರೋದು. ಇದು ಒಂದು ಬಂಚ್ಗೆ 1 ಪೌಂಡ್ 18p ಆಗುತ್ತೆ. ನಾನು ಮೊದಲೇ ಹೇಳಿದ ಹಾಗೆ ಕೆಲವೊಂದ್ಸಲ ಆಫರ್ ಇದ್ದಾಗ 1 ಪೌಂಡ್ಗೆ ಕೊಡ್ತಾರೆ. ಸೊ ನಾವೀಗ 1 ಪೌಂಡ್ 18pಗೆ ಇಂಡಿಯನ್ ಕರೆನ್ಸಿಲಿ ಕನ್ವರ್ಟ್ ಮಾಡಿದಾಗ 136 ರುಪೀಸ್ ಆಗುತ್ತೆ. ಇದು ಟೊಮ್ಯಾಟೊ. ಇದು UK ಬೆಳೆಯೋದು. ಇದರ ಬೆಲೆ 99p, ಆದರೆ ಆಫರ್ ಇರೋದ್ರಿಂದ 75pಗೆ ಕೊಡ್ತಾ ಇದ್ದಾರೆ. ಈಗ 99pಗೆ ಇಂಡಿಯನ್ ಕರೆನ್ಸಿಲಿ ಕನ್ವರ್ಟ್ ಮಾಡೋದಾದರೆ 114 ರುಪೀಸ್ ಆಗುತ್ತೆ. ಇದು ಪೈನಾಪಲ್ ಹಣ್ಣು. ಇದು ಕೋಸ್ಟರಿಕಾದಿಂದ ಬಂದಿರೋದು. ಇದರ ಬೆಲೆ 2 ಪೌಂಡ್ 25p. ಈಗ ಆಫರ್ ಇರೋದ್ರಿಂದ 1 ಪೌಂಡ್ 75pಗೆ ಕೊಡ್ತಾ ಇದ್ದಾರೆ. ಈಗ 2 ಪೌಂಡ್ 25pನ ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡಿದಾಗ 259 ರುಪೀಸ್ ಆಗುತ್ತೆ. ಇದು ಕಿತ್ತಳೆ ಹಣ್ಣು. ಇದು ಸೌತ್ ಆಫ್ರಿಕಾದಿಂದ ಬಂದಿರೋದು. ಇದರ ಬೆಲೆ 1 ಪೌಂಡ್ 19p. ಇದು ಆಫರ್ ಇರೋದ್ರಿಂದ 99pಗೆ ಕೊಡ್ತಾ ಇದ್ದಾರೆ. ಈಗ 1 ಪೌಂಡ್ 19pಗೆ ಇಂಡಿಯನ್ ಕರೆನ್ಸಿಲಿ ಕನ್ವರ್ಟ್ ಮಾಡಿದಾಗ 137 ರುಪೀಸ್ ಆಗುತ್ತೆ.
ಇದು ಪಚ್ಚಬಾಳೆಹಣ್ಣು. ಇದು ಕೋಸ್ಟರಿಕಾದಿಂದ ಬಂದಿರೋದು. ಇದು ಕೆಜಿಗೆ 90p ಅಂದರೆ ಇಂಡಿಯನ್ ಕರೆನ್ಸಿಲಿ 103 ರುಪೀಸ್ ಆಗುತ್ತೆ. ಈಗ ನೋಡ್ತಾ ಇರೋದು ಆ್ಯಪಲ್. ಇದು UK ಬೆಳೆದಿರೋದು. ಇದರ ಬೆಲೆ £2.90. ಆಫರ್ ಇರೋದ್ರಿಂದ £2.30ಗೆ ಕೊಡ್ತಾ ಇದ್ದಾರೆ. ಈಗ £2.90ನ ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡಿದಾಗ 335 ರುಪೀಸ್ ಆಗುತ್ತೆ. ಇನ್ನು ಹಾಲಿನ ಬೆಲೆ ನೋಡೋದಾದರೆ ಇದು 2.2 ಲೀಟರ್ ಹಾಲಿನ ಕ್ಯಾನು. ಇದು UK ಬರೋದು. ಇದರ ಬೆಲೆ £1.65 ಇದೆ. ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡಿ ಹೇಳೋದಾದರೆ 190 ರುಪೀಸ್ ಆಗುತ್ತೆ. ಈಗ ಏನು ಕಾಣಿಸ್ತಿದೆ ಇದೆಲ್ಲ ಮೊಸರು. ಇದು 1 kg ಬಾಕ್ಸ್ ಇದೆ. ಇದರ ಬೆಲೆ £1.80. ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡಿದಾಗ 207 ರುಪೀಸ್ ಆಗುತ್ತೆ. ಹೀಗೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಹಾಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.